ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್. ಈ ವಿಡಿಯೋನಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳ್ತೀನಿ. ಮಕ್ಕಳು ಒಂದು ಸ್ವಲ್ಪ ತಿಳುವಳಿಕೆ ಬರೋವರೆಗೂ ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ. ನಾವು ಸ್ವಲ್ಪ ಅಜಾಗರೂಕತರಾದ್ರೂ ಅದರಿಂದ ಏನೋ ಸಮಸ್ಯೆಗಳಾಗಬಹುದು. ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ತರದ ಸಮಸ್ಯೆಗಳಾಗಬಹುದು. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮಕ್ಕಳು ಒಂದೊಂದು ವಯಸ್ಸಿನಲ್ಲೂ ಒಂದೊಂದ್ ತರ ಅಪಾಯಕ್ಕೆ ಸಿಕ್ಕಾಕೊಳ್ಬಹುದು. ಅದರಿಂದ ತಿಳ್ಕೊಂಡು ಯಾವ ವಯಸ್ಸಿನಲ್ಲಿ ಅವ್ರನ್ನ ಹೆಂಗ್ ಕಾಪಾಡಬೇಕು ಅನ್ನೋ ಒಂದು ಮಾಹಿತಿ ಇದ್ರೆ ಒಳ್ಳೇದು. ತುಂಬಾ ಎಳೆ ಮಕ್ಕಳು ಅಂದ್ರೆ 1 ವರ್ಷದ ಒಳಗಡೆ ಇರೋ ಮಕ್ಕಳು ಈ ವಯಸ್ಸಿನಲ್ಲಿ ಯಾವ ಎಚ್ಚರಿಕೆ ವಹಿಸ್ಬೇಕು ಅದನ್ನ ನೋಡೋಣ. ಮೊದಲನೇದಾಗಿ, ಈಗ ಎಳೆ ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಯಾವಾಗ್ಲೂ ಬೆನ್ನ ಮೇಲೆ ಮಲಗಿಸಿ, ಹೊಟ್ಟೆ ಮೇಲೆ ಖಂಡಿತ ಮಲಗಿಸಬಾರ್ದು. ಇದರಿಂದ ಉಸಿರು ಕಟ್ಟುವಂತ ಸಾಧ್ಯತೆ ಇರುತ್ತೆ. ಬೆನ್ನ ಮೇಲೆ ಮಲಗಿಸಿ, ಮತ್ತೆ ಯಾವಾಗ್ಲೂ ಆ ತೊಟ್ಲ ಒಳಗೆ ಬೇರೆ ಏನನ್ನು ಇಡಬೇಡಿ. ನೀವು ಪಿಲ್ಲೋ ಅದನ್ನ ತಲೆದಿಂಬ್ ಮಾತ್ರ ಖಂಡಿತ ಉಪಯೋಗಿಸಬಾರ್ದು ಎಳೆ ಮಕ್ಕಳಿಗೆ. ಮತ್ತೆ ಬೆಡ್ಶೀಟ್ ಯಾವ್ದು ಲೂಸ್ ಆಗಿಲ್ದೆ ಇರೋಂಗೆ ನೋಡ್ಕೊಳ್ಳಿ. ಆಮೇಲೆ ಮೆತ್ತಗಿರೋಂತ ಯಾವ್ದಾರ ಟಾಯ್ಸ್ ಇದ್ರೆ ಅದನ್ನ ಇಡಕ್ ಹೋಗ್ಬೇಡಿ. ಆಮೇಲೆ ಇದು ಯಾವ್ದು ರಫ್ ಆಗಿಲ್ದೆ ಇರೋಂಗೆ ನೋಡ್ಕೊಳ್ಳಿ, ಅದರಿಂದ ಮಗುವಿಗೆ ಗಾಯ ಆಗ್ಬೋದು. ಆಮೇಲೆ ಇದು ಫರ್ಮ್ ಆಗಿರ್ಬೇಕು. ತುಂಬಾ ಮೆತ್ತಗಿರೋ ಬೆಡ್ ಅನ್ನ ಮಕ್ಕಳಿಗೆ ಉಪಯೋಗಿಸ್ಬೇಡಿ, ಅದರಿಂದ ಉಸಿರು ಕಟ್ಟುವಂತ ಸಾಧ್ಯತೆ ಇರುತ್ತೆ. ಇದನ್ನ ಸ್ವಲ್ಪ ಫರ್ಮ್ ಆಗಿರೋಂಥದ್ದು ಮಾತ್ರ ಉಪಯೋಗಿಸಿ. ಈ ಒಂದು ಎಚ್ಚರಿಕೆ ವಹಿಸಿದ್ರೆ ಮಕ್ಕಳಿಗೆ ಉಸಿರು ಕಟ್ಟಿ, ಕೆಲವು ಮಕ್ಕಳಿಗೆ ಪ್ರಾಣನೂ ಹೋಗುತ್ತೆ. ಇದಕ್ಕೆ ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ತುಂಬಾ ಒಂದು ದೊಡ್ಡ ಒಂದು ದುರಂತ ಅಂತ ಹೇಳ್ಬೇಕು. ಹಾಲು ಕುಡಿಸಿ ಮಲಗಿಸಿರ್ತಾರೆ, ಆಮೇಲೆ ಅವರು ನೋಡುವಾಗ ಮಗು ಪ್ರಾಣನೇ ಹೊರಟೋಗಿರುತ್ತೆ. ಅದಕ್ಕೆ ಇದು ಒಂದು ಕಾರಣ, ಅದು ಮಾತ್ರ ಅಲ್ಲ, ಇದು ಒಂದು ಕಾರಣ. ಅದರಿಂದ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಆಮೇಲೆ ಹಾಲು ಕುಡಿಸ್ಬೇಕಾದ್ರೆ ಏನೇನ್ ಎಚ್ಚರಿಕೆ ವಹಿಸ್ಬೇಕು ಇದ್ರ ಬಗ್ಗೆ ಒಂದು ಬೇರೆ ವಿಡಿಯೋನೇ ಮಾಡಿದ್ದೀನಿ. ಆಮೇಲೆ ನವಜಾತ ಶಿಶು ಬಗ್ಗೆನೂ ಬೇರೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಯಾವಾಗಲೂ ಕೂತ್ಕೊಂಡು ಹಾಲು ಕುಡಿಸಿ, ಮಲ್ಕೊಂಡು ಹಾಲು ಕುಡಿಸಬಾರ್ದು. ಮಲ್ಕೊಂಡು ಹಾಲು ಕುಡಿಸೋದ್ರಿಂದ ಕೂಡ ಮಕ್ಕಳಿಗೆ ನೆತ್ತಿ ಹತ್ತುವಂತ ಸಾಧ್ಯತೆ ಮತ್ತೆ ಉಸಿರು ಕಟ್ಟುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. 6 ತಿಂಗಳವರೆಗೂ ಎದೆ ಹಾಲು ಮಾತ್ರ ಕೊಡಿ. ಇದರಿಂದ ಮಕ್ಕಳಿಗೆ ಬರೋ ರೋಗಗಳನ್ನ ಕಡಿಮೆ ಮಾಡಬಹುದು. ಮಕ್ಕಳಿಗೆ ಅದರಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳು ಸಿಗುತ್ತೆ. ಇದ್ರ ಬಗ್ಗೆನೆ ಬೇರೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಆಮೇಲೆ ಎಳೆ ಮಕ್ಕಳಿಗೆ ಚಳಿ ತಡ್ಕೊಳಕ್ ಆಗಲ್ಲ, ಮಕ್ಕಳಿಗೆ ಏನು ಹೇಳಕ್ ಆಗಲ್ಲ. ಅದರಿಂದ ನಾವು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ನೀವು ಮನೆಯಲ್ಲಿ AC ಯೂಸ್ ಮಾಡಿದ್ರೆ ಮಗುನ್ ತುಂಬಾ ಬೆಚ್ಚಗಿಟ್ಕೊಳ್ಬೇಕು. ನಮಗೆ ಸೆಕೆ ಅಂತ ಅನ್ಸಿದ್ರು ಕೂಡ ಮಕ್ಕಳಿಗೆ ಚಳಿ ಆಗ್ಬೋದು. ಅದರಿಂದ ಮಕ್ಕಳನ್ನ ಒಂದು ಅವರಿಗೆ ಸೂಟ್ ಆಗುವಂತ ಟೆಂಪರೇಚರ್ಲಿ ಯಾವಾಗ್ಲೂ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಹೆಚ್ಚಿಗೆ ಧೂಳು ಮತ್ತೆ ಹೊಗೆ ಇಲ್ಲದಂಗೆ ನೋಡ್ಕೊಳ್ಳಿ ಆ ರೂಮ್ ನಲ್ಲಿ. ಮತ್ತೆ 1 ವರ್ಷ ಆದ್ಮೇಲೆ ಏನೇನು ಸಮಸ್ಯೆಗಳಾಗಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳು ನಡೆಯೋದಕ್ಕೆ ಓಡೋದಕ್ಕೆ ಎಲ್ಲ ಶುರು ಮಾಡಿದ್ರೆ ತುಂಬಾ ಜೋಪಾನವಾಗಿರ್ಬೇಕಾಗುತ್ತೆ. ಮಕ್ಕಳು ಎಲ್ಲೆಲ್ಲ ಹೋಗ್ತಾರೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಏನಿದೆ ತಗೊಂಡು ಅದನ್ನೆಲ್ಲ ನೋಡೋದಿದು ಎಲ್ಲ ಮಕ್ಕಳು ಮಾಡ್ತಾರೆ. ಅದು ಮಕ್ಕಳಿಗೆ ಗೊತ್ತಾಗಲ್ಲ, ಅದರಿಂದ ಮಾಡ್ತಾರೆ. ನೀವು ಕತ್ರಿ ಮತ್ತೆ ಚಾಕು ಈ ತರದ್ದೆಲ್ಲ ಮಕ್ಕಳಿಗೆ ಸಿಗೋಂಗೆ ಇಡಬೇಡಿ. ಇನ್ಯಾವ್ದಾರ ಒಂದು ಮಕ್ಕಳಿಗೆ ತೊಂದರೆ ಆಗುವಂತದ್ದು ಏನಾದ್ರು ಇದ್ರೆ ಅದನ್ನೆಲ್ಲ ಒಂದ್ ಸ್ವಲ್ಪ ಬೇರೆ ಇಡಿ, ಒಂದ್ ಸ್ವಲ್ಪ ಎತ್ತರದಲ್ಲಿ ಇಡಿ. ಮತ್ತೆ ಚೈಲ್ಡ್ ಲಾಕ್ ಅಂತ ಬರುತ್ತೆ, ಚೈಲ್ಡ್ ಪ್ರೂಫ್ ಲಾಕ್ ಅಂತ, ಆತರ ಸಿಕ್ಕಿದ್ರೆ ಅದನ್ನ ಉಪಯೋಗಿಸಿ. ಯಾವಾಗಲೂ ಮಕ್ಳಿಗೆ ತೊಂದರೆ ಆಗೋದನ್ನ ಎಲ್ಲ ಮಕ್ಕಳದಿಂದ ದೂರ, ಮಕ್ಳಿಗೆ ಸಿಗದೆ ಇರೋ ತರ ಇಡಿ. ಆಮೇಲೆ ಎಲ್ಲಾ ಮಕ್ಕಳಿಗೂ ಆಟದ ಸಾಮಾನು ಬೇಕೇ ಬೇಕಾಗುತ್ತೆ. ಇದ್ರ ಬಗ್ಗೆನೆ ಬೇರೆ ವಿಡಿಯೋ ಮಾಡಿದೀನಿ, ಅದನ್ನು ನೋಡಿ. ತುಂಬಾ ಚಿಕ್ಕದನ್ನೇ ಮಕ್ಕಳಿಗೆ ಏನು ಕೊಡಬೇಡಿ, ಬಾಯಿನಲ್ಲಿ ಇಟ್ಕೊಳ್ಬಹುದು, ಅದು ಶ್ವಾಸ ನಾಳಕ್ ಹೋಗ್ಬೋದು. ಆಮೇಲೆ ತುಂಬಾ ಉದ್ದಕ್ಕಿರೋ ಕಾರ್ಡ್ ಅದನ್ನು ಆ ತರದ್ದು ಕೊಡಬೇಡಿ. ಆಮೇಲೆ ಚೂಪಾಗಿರೋದು, ಒಡೆದೋಗಿರೋದು ಅದನ್ನೆಲ್ಲ ಮಕ್ಳ ಕೈಗೆ ಸಿಗದಂಗೆ ನೋಡ್ಕೊಳ್ಳಿ. ಇದ್ರ ಬಗ್ಗೆನೆ ಒಂದು ವಿವರವಾಗಿ ವಿಡಿಯೋ ಮಾಡಿದೀನಿ, ಅದನ್ನು ನೋಡ್ಬೋದು. ಆಮೇಲೆ ಕಾರ್ ಸೀಟ್, ಇದು ನಮ್ ದೇಶದಲ್ಲಿ ಇನ್ನೂ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ. ಮಕ್ಕಳಿಗೇನೆ ಬೇರೆ ಬರುತ್ತೆ. ಇದು ರೇರ್ ಫೇಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಕಾರ್ ಬಾಕಿ ಸೀಟ್ ತರ ಅಲ್ಲ, ಅದು ಹಿಂದಕ್ಕೆ ಅದು ರಿವರ್ಸ್ ಅಲ್ಲಿ ಇರುತ್ತೆ ಈ ಸೀಟು. ಇದಕ್ಕೆ ಒಂದು ಹಾರ್ನೆಸ್ ಅಂತ ಹೇಳ್ತೀವಿ, ಇದಿರುತ್ತೆ. ಇದನ್ನ ಸರಿಯಾಗಿ ಫಿಕ್ಸ್ ಮಾಡಿದ್ರೆ ಆಕ್ಸಿಡೆಂಟ್ ಆದ್ರೂ ಕೂಡ ಮಕ್ಕಳಿಗೆ ಈ ಕುತ್ತಿಗೆಗೆ ತಲೆಗೆ ಏಟಾಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಅದರಿಂದ ಮಕ್ಕಳಿಗೆ ಈ ಚೈಲ್ಡ್ ಸೀಟ್ ಅಂತಲೇ ಬರುತ್ತೆ, ಚೈಲ್ಡ್ ಕಾರ್ ಸೀಟ್ ಅಂತ, ಆ ತರದನ್ನ ಉಪಯೋಗಿಸೋದು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನಮ್ಗೆಲ್ಲ ಗೊತ್ತಿದೆ, ಮಕ್ಕಳಿಗೆ ಪಟಾಕಿ ಅಂದ್ರೆ ತುಂಬಾ ಇಷ್ಟ. ಈ ಪಟಾಕಿ ಹಚ್ಚುವಾಗ ಅನೇಕ ಸಮಸ್ಯೆಗಳು ಆಗ್ಬೋದು ನಾವು ಜೋಪಾನವಾಗಿಲ್ಲದೆ ಹೋದ್ರೆ. ಯಾವಾಗ್ಲೂ ಹೊರಗಡೆ ಪಟಾಕಿ ಹಚ್ಚಿ, ಮನೆ ಒಳಗಡೆ ಪಟಾಕಿ ಖಂಡಿತ ಹತ್ತಿಸಬಾರದು. ಆಮೇಲೆ ಯಾವಾಗ್ಲೂ ಮಕ್ಕಳನ್ನ ಬಿಡಬೇಡಿ,
ಮಕ್ಳಿಗೆ ಏನು ಗೊತ್ತಾಗಲ್ಲ, ಏನೋ ಒಂದ್ ಸ್ವಲ್ಪ ನೋಡಕ್ ಚೆನ್ನಾಗಿದೆ ಅಂತ ಹತ್ರ ಹೋಗಿ ಸುಟ್ಕೊಳ್ಬಹುದು. ಅದರಿಂದ ಮಕ್ಳನ್ನ ಯಾವಾಗಲೂ ನೋಡ್ತಾ ಇರಿ. ಮತ್ತೆ ನೀವು ಹಾಕೊಳ್ಳೋ ಬಟ್ಟೆ ಅದ್ರ ಬಗ್ಗೆನೂ ಸ್ವಲ್ಪ ಎಚ್ಚರ ಇರ್ಲಿ. ಬೇಗ ಹತ್ಕೊಳ್ದೇ ಇರುವಂತ ಬಟ್ಟೆ ಉಪಯೋಗಿಸಿ. ಮತ್ತೆ ಲೂಸ್ ಆಗಿರುವಂತ ಬಟ್ಟೆ ಉಪಯೋಗಿಸ್ಬೇಡಿ ಪಟಾಕಿ ಹಚ್ಚಿಸ್ಬೇಕಾದ್ರೆ. ಬೇಕಾದ್ರೆ ಗಾಗಲ್ಸ್ ಯೂಸ್ ಮಾಡಿ, ಇದರಿಂದ ಕಣ್ಣಿಗೆ ಆಗೋ ಸಮಸ್ಯೆಯನ್ನ ತಡೆಗಟ್ಟಬಹುದು. ಮತ್ತೆ ಯಾವಾಗ್ಲೂ ಒಂದು ಪಟಾಕಿ ಮಾತ್ರ ಹಚ್ಚಿ, ಒಟ್ಟೊಟ್ಟಿಗೆ ಎಲ್ಲ ಹಚ್ಚಕ್ ಹೋಗ್ಬೇಡಿ. ಅವಾಗ ನೀವು ಒಂದನ್ನ ಹಚ್ಚಿ ಇನ್ನೊಂದಕ್ಕೆ ಹೋಗ್ತಾ ಇದ್ದಾಗ ಇದು ಇದಾಗಿ ಸ್ಫೋಟ ಆಗಿ ಸಮಸ್ಯೆ ಆಗ್ಬೋದು. ಆಮೇಲೆ ಕೆಲವು ಸಲ ನಾವು ಒಂದು ಪಟಾಕಿ ಹಚ್ಚಿದ್ರೆ ಅದು ತಕ್ಷಣ ಎಕ್ಸ್ಪ್ಲೋಡ್ ಆಗಲ್ಲ. ಅವಾಗ ನಾವು ಮತ್ತೆ ಹಚ್ಚಕ್ ಹೋಗ್ತೀವಿ. ಇದನ್ನ ಮಾಡಬಾರ್ದು. ಯಾಕೆಂದ್ರೆ ಸಡನ್ ಆಗಿ ನೀವು ಹತ್ರ ಹೋದಾಗ ಎಕ್ಸ್ಪ್ಲೋಡ್ ಆಗ್ಬೋದು. ಅದರಿಂದ ಅದು ಒಂದ್ಸಲ ಹಚ್ಚಿ ಸ್ವಲ್ಪ ಹೊತ್ತು, ಕೆಲವು ಸೆಕೆಂಡ್ ಅಲ್ಲಿ ಅದು ಸ್ಫೋಟ ಆಗದೆ ಹೋದ್ರೆ ಮತ್ತೆ ಹಚ್ಚಕ್ ಹೋಗ್ಬೇಡಿ. ಅದ್ರ ಮೇಲೆ ನೀರ್ ಹಾಕ್ಬಿಟ್ಟು ಅದನ್ನ ಪೂರ್ತಿ ಆರಿಸ್ಬಿಡಿ. ಮತ್ತೆ ಎಲ್ಲ ಯಾವ್ದಾರ ಉಳಿದಿದ್ರೆ ಪಟಾಕಿ, ನಿಮ್ಗೆ ಏನಾರ ಅನುಮಾನ ಇದ್ರೆ ಅದನ್ನೆಲ್ಲ ಚೆನ್ನಾಗಿ ಒದ್ದೆ ಮಾಡಿ ಮತ್ತೇನೋ ಆಕ್ಸಿಡೆಂಟ್ ಆಗದಂಗೆ ಡಿಸ್ಪೋಸ್ ಮಾಡಿ. ಆಮೇಲೆ ಸಾಮಾನ್ಯವಾಗಿ ಎಲ್ಲಾ ಮನೆಯಲ್ಲೂ ಏನಾರ ಔಷಧಿ ಇದ್ದೇ ಇರುತ್ತೆ. ಮಕ್ಕಳು ಕೊಡೋದು, ದೊಡ್ಡವರು ಕೊಡೋದು ಔಷಧಿಗಳಿದ್ದೇ ಇರುತ್ತೆ. ಮಕ್ಕಳ ಕೈಗೆ ಈ ಔಷಧಿ ಸಿಕ್ಕಿದ್ರೆ ಒಟ್ಟಿಗೆ ಕುಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಮಕ್ಕಳು ಕೊಡೋ ಸಿರಪ್ ಎಲ್ಲ ಸ್ವಲ್ಪ ಸಿಹಿಗಿರುತ್ತೆ. ಅದರಿಂದ ಮಕ್ಕಳು ಒಟ್ಟೊಟ್ಟಿಗೆ ಕುಡಿಬಹುದು. ಸಾಮಾನ್ಯವಾಗಿ ಒಂದು 2.5-3 ವರ್ಷ ಆದ್ರೆ ಆ ಮಗು ಆ ಮುಚ್ಚಳ ತೆಗೆದು ಕುಡಿಬಹುದು. ಆ ಶಕ್ತಿ ಇರುತ್ತೆ ಮಕ್ಕಳಿಗೆ. ಅದರಿಂದ ಇದನ್ನೆಲ್ಲ ನೀವು ಮಕ್ಳಿಗೆ ಸಿಗದಂಗಿಡಿ. ಮತ್ತೆ ಇನ್ನು ಕೆಲವ್ರ ಮನೇಲಿ ಏನಾರ, ಈಗ ಅವ್ರ ರೈತರಾದ್ರೆ ಪೆಸ್ಟಿಸೈಡ್ಸ್, ಇದು ಕೀಟನಾಶಿನಿ ಹೊಡಿತಾರಲ್ಲ ಬೆಳೆಗೆ, ಅದನ್ನ ಇಟ್ಕೊಳ್ಬಹುದು. ಇದು ಪಾಯ್ಸನಿಂಗ್ ಆಗಿರೋದು ನಾವು ನೋಡಿದೀವಿ. ಮತ್ತೆ ಜಿಲ್ಲೆಗೆ ಏನಾರ ಹೊಡೆಯೋದಿದ್ರೆ ಅದೆಲ್ಲ ಮಕ್ಳ ಕೈಗೆ ಸಿಗದಂಗೆ ಇಟ್ಕೊಳ್ಳಿ. ಇನ್ಯಾವ್ದಾರ ಕೆಮಿಕಲ್ಸ್ ಇದ್ರೆ ಅದಕ್ಕೆ ಚೈಲ್ಡ್ ಪ್ರೂಫ್ ಇದು ಬರುತ್ತೆ, ಲಾಕ್ ಬರುತ್ತೆ. ಆ ತರದ್ ಏನಾರ ಇದ್ರೆ ಅದನ್ನ ತಗೊಳ್ಳಿ. ಇದನ್ನೆಲ್ಲ ಮಕ್ಕಳಿಂದ ದೂರ ಇಡಿ. ಇಲ್ಲದೆ ಹೋದ್ರೆ ಮಕ್ಕಳು ಅದನ್ನ ತಗೊಂಡು ಅದನ್ನ ಕುಡಿದು ಅಥವಾ ಕಣ್ಗೆ ಹಾಕೊಂಡು ಏನಾದ್ರು ಸಮಸ್ಯೆ ಆಗ್ಬಹುದು. ಆಮೇಲೆ ಮಕ್ಕಳು ಒಂದೊಂದ್ ಟೈಮು ಸಡನ್ ಆಗಿ ಮನೆಯಿಂದ ಓಡೋಗ್ಬಿಡ್ತಾರೆ. ಅವಾಗ ಈ ತರದೆಲ್ಲ ನೀವು ಬಾಗಲ್ ತೆಗೆದ್ರೆ, ಈ ತರದ ಒಂದು ಗೇಟ್ ಹಾಕಿದ್ರೆ ಮಕ್ಕಳಿಗೆ ಹೊರಗಡೆ ಹೋಗಕ್ಕಾಗಲ್ಲ. ಇದ್ರ ಮೇಲೆ ಹತ್ತಿ ಹೊರಗಡೆ ಹಾಕು ಚಿಕ್ಕ ಮಕ್ಳಿಗೆ ಆಗಲ್ಲ ಇದು. ಮತ್ತೆ ಈಗ ಮನೇಲಿ ಸ್ಟೇರ್ ಕೇಸ್ ಇದ್ರೆ ಅದಕ್ಕೂ ಕೂಡ ಇದನ್ನ ಹಾಕ್ಬೋದು. ಎಳೆ ಮಕ್ಕಳು ಯಾರು ನೋಡದೆ ಇದ್ದಾಗ ಮೆಟ್ಲು ಹತ್ತಕ್ ಹೋದ್ರೆ ಅದರಿಂದಲೂ ಸಮಸ್ಯೆ ಆಗ್ಬೋದು. ಒಂದೊಂದ್ಸಲ ಮನೇಲಿ ಎಲ್ರು ಇದ್ದಾಗಲೇ ಮಗು ಸಡನ್ ಆಗಿ ಹೊರಗಡೆ ಓಡೋಗಿ ಆಕ್ಸಿಡೆಂಟ್ ಆಗಿರೋದು ನಡೆದಿದೆ. ಅದರಿಂದ ಈ ತರದನ್ನ ಹಾಕಿ ಬಾಗಲ್ ತೆಗೆದ್ರೆ, ಅವಾಗ ನೀವು ಈ ತರ ಗೇಟ್ ಹಾಕಿದ್ರೆ ಅದರಿಂದ ಸಡನ್ ಆಗಿ ಮಕ್ಕಳು ಹೊರಗಡೆ ಓಡೋಗುವಂತ ಸಾಧ್ಯತೆ ಇರೋದಿಲ್ಲ. ಕೆಲವ್ರ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡಿರ್ತಾರೆ. ಅವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಗು ಹೋಗ್ದಂಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಸಲ ಯಾವ್ದೋ ಒಂದು ಫಂಕ್ಷನ್ ಆಗಿ ಮನೇಲಿ ಎಲ್ರು ಬ್ಯುಸಿ ಆಗಿದ್ದು ಯಾವ್ದೋ ಒಂದು ಮಗು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಮುಳುಗಿರೋದು ಆಗಿದೆ. ಅದರಿಂದ ಇದ್ರ ಬಗ್ಗೆ ತುಂಬಾ ಜೋಪಾನವಾಗಿರಿ. ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ದಂಗೆ ನೋಡ್ಕೊಳ್ಳಿ. ನೀವು ನೋಡುವಾಗ ಮಾತ್ರ ಮಕ್ಕಳು ಹೋಗೋಂಗೆ ಮಾಡಿ. ಆಮೇಲೆ ಈಜ್ ಕಲಿಸ್ಬೇಕಾದ್ರೆ ಈಗ ಅದು ಮುಳುಗ್ದಂಗೆ ಕೆಲವು ಸಿಗುತ್ತೆ, ಅದಕ್ಕೆ ಇನ್ಫ್ಲೇಟ್ ಮಾಡ್ಬಿಟ್ಟು ಅದನ್ನ ಕಟ್ಕೊಂಡ್ರೆ ಮುಳುಗಲ್ಲ. ಆ ತರದನ್ನ ಉಪಯೋಗಿಸ್ಬಿಟ್ಟು ಸ್ವಿಮ್ಮಿಂಗ್ ಕಲಿಸಿ. ಇನ್ನು ಸ್ವಲ್ಪ ದೊಡ್ಡ ವಯಸ್ಸಾದ್ರೆ, ಈಗ ಸ್ಕೂಲ್ ಹೋಗುವಂತ ಮಕ್ಕಳಾದ್ರೆ ಅವಾಗಲೇ ಕೆಲವು ಸಪರೇಟ್ ಆಗಿ ಕೆಲವು ಕಾರ್ಯಗಳನ್ನ ನೋಡ್ಬೇಕಾಗುತ್ತೆ. ಒಂದು ಮುಖ್ಯವಾಗಿ ಎಲೆಕ್ಟ್ರಿಕಲ್ ಸೇಫ್ಟಿ. ಯಾವಾಗ್ಲೂ ಈ ಪ್ಲಗ್ ಅನ್ನ ಈ ತರ ಬಿಡಬೇಡಿ. ಇದಕ್ಕೆ ಸೇಫ್ಟಿ ಪ್ಲಗ್ ಅಂತ ಸಿಗತ್ತೆ. ಈ ತರದ್ದು ಅದನ್ನ ಕ್ಲೋಸ್ ಮಾಡ್ಬೋದು. ಆ ತರ ಉಪಯೋಗಿಸಿ. ನೀವೇನಾರ ಉಪಯೋಗಿಸದೆ ಹೋದ್ರೆ ಅದನ್ನ ಸೇಫ್ಟಿ ಪ್ಲಗ್ ಆಗಿ ಬಿಟ್ಬಿಡಿ. ಅವಾಗ ಅದ್ರ ಒಳಗಡೆ ಮಗು ಏನೇನು ಹಾಕುವಂತ ಸಾಧ್ಯತೆ ಇರಲ್ಲ. ಆಮೇಲೆ ಯಾವಾಗ್ಲೂ ವೈರ್ ಹಿಡ್ಕೊಂಡು ಎಳಿಬಾರ್ದು. ಆ ಪ್ಲಗ್ ಅನ್ನ ತೆಗಿಬೇಕಾದ್ರೆ ಪ್ಲಗ್ ಅನ್ನ ಹಿಡ್ಕೊಂಡು ಎಳೀರಿ. ಮಕ್ಕಳಿಗೂ ಇದನ್ನ ಹೇಳ್ಕೊಡಿ. ಆಮೇಲೆ ಈಗ ನಾವು ತುಂಬಾ ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ತುಂಬಾ ಈ ಪವರ್ ಸ್ಲಿಪ್ ಅಂತ ಹೇಳ್ತೀವಲ್ಲ, ಇದನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ. ಮತ್ತೆ ಈ ತರ ಖಾಲಿ ಬಿಟ್ರೆ ಅದರಿಂದಲೂ ಸಮಸ್ಯೆ ಆಗ್ಬೋದು. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ತುಂಬಾ ಬೇಕಾದ್ರೆ ಮಾತ್ರ ಉಪಯೋಗಿಸಿ. ಆಮೇಲೆ ಇದ್ರ ಹತ್ರ ಸ್ವಿಚ್ ಹತ್ರ ನೀರ್ ಇಲ್ದಂಗೆ ನೋಡ್ಕೊಡಿ. ಶಾಕ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ವೈರ್ ಯಾವ್ದಾರ ಅದ್ರಲ್ಲಿ ಇನ್ಸುಲೇಷನ್ ಹೋಗಿದ್ರೆ ಆತರ ವೈರ್ನ ಅದನ್ನ ಬಿಸಾಕ್ಬಿಡಿ. ಅದನ್ನ ಇಟ್ಕೊಳ್ಬೇಡಿ, ಅದರಿಂದ ಶಾಕ್ ಹೊಡಿಬಹುದು. ಆಮೇಲೆ ಮಕ್ಕಳು ಗಾಳಿಪಟ, ಅದು ಮಕ್ಕಳಿಗೆ ಇಷ್ಟ, ಗಾಳಿಪಟ ಹಾರಿಸ್ತಾ ಇದ್ರೆ ಯಾವಾಗ್ಲೂ ಎಲೆಕ್ಟ್ರಿಕಲ್ ವೈರ್ ಹತ್ರ ಹೋಗ್ದಂಗೆ ನೋಡ್ಕೊಳ್ಳಿ. ಈ ಎಲ್ಲ ಮುಂಜಾಗ್ರತೆಯನ್ನ ತಗೊಂಡ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ. ಕೆಲವು ಸಲ ಮಕ್ಕಳನ್ನು ಶಾಕ್ ಹೊಡೆದು ಕರ್ಕೊಂಡ್ ಬಂದಿದ್ದಾರೆ. ಅದರಿಂದ ಜೋಪಾನವಾಗಿರಿ. ಆದಷ್ಟು ಈ ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಿ. ಅದರಿಂದ ಈ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ.